ಸರ, ಸೂರ್ಯನಿಂದ ಬೆಳಕಿನ ಶಕ್ತಿಯನ್ನ ಉತ್ಪಾದಿಸ್ಬೋದು ಅಂತ ಹೇಳಿದ್ರಿ. ಆದ್ರ ಬೆಳಗಿನ ಹೊತ್ನಾಗ ಸೂರ್ಯ ಇರ್ತಾನ್ರಿ, ಸಂಜೆ ಅವ ಇರುವಲ್ಲ. ಮತ್ತ ಸಂಜೆ ನಮ್ಗ ಬೆಳಗ್ಬೇಕಂದ್ರ ಹೆಂಗ? ವಿಜ್ಞಾನ ಹುಟ್ಟೋದು ಕುತೂಹಲದಿಂದ ಅಂತ ತಿಳ್ಕೊಳ್ಳೋಕೆ ಈ ಒಂದು ಚಿಕ್ಕ ಪ್ರಶ್ನೆ ಸಾಕಲ್ವಾ? ರಾಯಚೂರು ಜಿಲ್ಲೆಯ ನಮ್ಮ ಕ್ರಿಯಾಶಾಲೆ ಕಲ್ಮಲಾದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿಯಲ್ಲಿ ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಕುರಿತು ಚರ್ಚೆ ನಡೀತಾ ಇತ್ತು. ಸೂರ್ಯ, ಸೌರ ಫಲಕಗಳು, ಬೆಳಕು ಎಲ್ಲವೂ ಪಾಠದ ಭಾಗವಾಗಿತ್ತು. ಆ ಕ್ಷಣದಲ್ಲಿ ಪಾಠ ಪಠ್ಯಪುಸ್ತಕದಲ್ಲಿತ್ತು, ಆದರೆ ಕುತೂಹಲ ಅದು ಜಾಗೃತವಾಗಿ ಒಂದು ಮಗುವಿನ ಯೋಚನೆಯಲ್ಲಿತ್ತು. ಅದು ಕೇವಲ ಯೋಚನೆಯೂ ಆಗದೆ ಭವಿಷ್ಯದ ಬಗ್ಗೆ ಒಂದು ಚಿಂತನೆಯಾಗಿತ್ತು. ಶಿಕ್ಷಕರು ತಕ್ಷಣ ಉತ್ತರ ಕೊಡಲಿಲ್ಲ. ಆ ಮಗು ಯೋಚಿಸೋಕೆ ಜಾಗ ಮಾಡಿಕೊಟ್ರು. ಹೌದವ್ವ, ನೀ ಹೇಳೋದು ಕರೆ ಐತಿ. ನಾವು ನೀರನ್ನ ಸಂಗ್ರಹಿಸಿ ಉಳಿಸ್ಕೊಳ್ತೀವಲ್ಲ, ಅದೇ ರೀತಿ ಸೂರ್ಯನಿಂದ ಸಿಗೋ ಶಕ್ತಿಯನ್ನ ಸಂಗ್ರಹಿಸಿ ಬೇಕಾದಾಗ ಬಳಸಬಹುದು. ಅಲ್ಲಿಗೆ ವಿಜ್ಞಾನ ಉತ್ತರವಾಗಲಿಲ್ಲ, ಅದು ಒಂದು ದೃಷ್ಟಿಕೋನವಾಗ್ಬಿಡ್ತು. ಸೂರ್ಯ ಮುಳುಗಿದ್ರೂ ಮಕ್ಕಳ ಯೋಚನೆ ನಿಲ್ಲೋದಿಲ್ಲ ಅನ್ನೋ ಅರಿವು ಹುಟ್ಟಿತು. ಪ್ರಶ್ನೆಗಳು ತರಗತಿಗಳನ್ನ ದಾಟಿ ಮನೆಗೆ, ಹಳ್ಳಿಗೆ, ಬದುಕಿಗೆ ಸಾಗುತ್ತವೆ ಅನ್ನೋದರ ಸಾಕ್ಷಿ ನಮಗೆ ಸಿಕ್ತು. ಸೌರ ಫಲಕವನ್ನು ಮುಟ್ಟಿದ್ದೇವೆ. ಅದು ಸೂರ್ಯನ ಬೆಳಕಿಗೆ ದೀಪ ಬೆಳಗುತ್ತದೆ, ನೆರಳಿಗೆ ಹಂಗೆ ಮೊಬ್ಬಾಗಿ ಇರುತ್ತದೆ. ಅದನ್ನು ಸೌರ ಫಲಕ ಎಂದು ಕರೆಯುತ್ತಾರೆ.